ರಾಜ್ಯ ಸರ್ಕಾರದಿಂದ ಒಂದು NDPS ಅವೇರ್ನೆಸ್ಗೋಸ್ಕರ ಮತ್ತು NDPS ತಡೆಯಲಿಕ್ಕೆ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ, ಆಪರೇಷನ್ ರೈಸ್. ಅದ್ರ ಜೊತೆಗೆ ಬೇಡ ಬ್ರೋ ಕ್ಯಾಂಪೇನ್ ಅಂತೂ ಲಾಂಚ್ ಆಗಿದೆ. ಸೊ ಆಪರೇಷನ್ ರೈಸ್ ಅಂದರೆ ಆರ್ ಫಾರ್ ರೆಫ್ಯೂಸ್, ಸೇ ನೋ ಟು ಡ್ರಗ್ಸ್. ಐ ಅಂದರೆ ಇನ್ಫಾರ್ಮ್ ಟು ಪೊಲೀಸ್ ಅಥಾರಿಟೀಸ್, ಐದರ್ 1933 ಮೂಲಕ ಅಥವಾ KSP ಪೋರ್ಟಲ್ ಡ್ರಗ್ ಫ್ರೀ ಕರ್ನಾಟಕ ಆ್ಯಪ್ ಮೂಲಕ ನೀವು ಇನ್ಫಾರ್ಮ್ ಮಾಡಬಹುದು. ಎಸ್ ಅಂದರೆ ಸಪೋರ್ಟ್. ನಾವು ರಿಹ್ಯಾಬಿಲಿಟೇಷನ್ ಕೂಡ ಮಾಡ್ತೀವಿ. ಯಾರ್ಯಾರು ಇದರಲ್ಲಿ ಅಡಿಕ್ಟ್ ಆಗ್ತಾರೆ, ಯಾರಿಗೆ ಹೆಲ್ಪ್ ಬೇಕು, ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿಕೊಂಡು ಅವರಿಗೆ ಅಡ್ಮಿಟ್ ಮಾಡ್ತೀವಿ, ನಿಮ್ಹಾನ್ಸ್ಗೆ ಕೂಡ ಕಳಿಸ್ತೀವಿ ಅವರಿಗೆ. ಮತ್ತು ಈ ಅಂದರೆ ಎಂಪವರ್, ಡ್ರಗ್ ಫ್ರೀ ಕಮ್ಯುನಿಟೀಸ್ಗೆ ನಾವು ಎಂಪವರ್ ಮಾಡಲಿಕ್ಕೆ ಎಲ್ಲ ಮೆಥಡ್ಸ್ ತಗೊಳ್ತೀವಿ. ಕೋಲಾರದು ಫಿಗರ್ ನೋಡಿದರೆ ಲಾಸ್ಟ್ 3 ವರ್ಷದಲ್ಲಿ ನಾವು ಸುಮಾರು 147 NDPSS ಕೇಸ್ ಮಾಡಿದ್ದೀವಿ. ಸುಮಾರು 336 kilograms ಆಫ್ ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಎರಡೂ ಸೇರಿ 336 kilogram ನಾವು ಡಿಸ್ಪೋಸ್ ಆಫ್ ಮಾಡಿದ್ದೀವಿ. ನಮ್ಮದು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಆಗ್ತಾ ಇದ್ದಿರೋದು ಲೇಬರ್ ಕ್ಲಾಸಲ್ಲಿ. 70% ಆಫ್ ಕನ್ಸ್ಯೂಮರ್ಸ್ ಆರ್ ಲೇಬರ್ ಕ್ಲಾಸ್ ಪೀಪಲ್. ಸೊ ಅದಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನಮ್ಮ ಇಂಡಸ್ಟ್ರಿಯಲ್ ಏರಿಯಾಸ್ ವೇಮಗಲ್ ಆಗಲಿ, ನರಸಾಪುರ ಆಗಲಿ, ಅಲ್ಲಿ ಸ್ವಲ್ಪ ವೇಮಗಲ್, ನರಸಾಪುರ, ಮಾಲೂರು ಅಲ್ಲಿ ಸ್ವಲ್ಪ ಜಾಸ್ತಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೊಂದು ವಲ್ನರಬಲ್ ಸೆಕ್ಷನ್, ನಮ್ಮ ಸ್ಟೂಡೆಂಟ್ ಕಮ್ಯುನಿಟಿ, ಅಲ್ಲಿ ಹೋಗಿ ನಾವು ಎಲ್ಲ ಕಡೆ ಆ್ಯಂಟಿ ಡ್ರಗ್ ಕಮಿಟಿ ಅಂತ ಫಾರ್ಮ್ ಮಾಡಿದ್ದೀವಿ. ಸೊ ಆ್ಯಂಟಿ ಡ್ರಗ್ ಕಮಿಟಿಯಲ್ಲಿ ಆ ಕನ್ಸರ್ನ್ಡ್ ಇನ್ಸ್ಟಿಟ್ಯೂಟ್ದು ಪ್ರಿನ್ಸಿಪಲ್ ಇರ್ತಾರೆ, ಜೊತೆಗೆ ಸೈಕ್ಯಾಟ್ರಿಸ್ಟ್, ಹೆಲ್ತ್ ಆಫೀಸರ್ಸ್ ಯಾರ್ಯಾರಿದ್ದಾರೆ ಅವರು ಕೂಡ ಅವರಿಗೆ ಹೆಲ್ಪ್ ಕೊಡ್ತಾರೆ ವಿತೌಟ್ ಎನಿ ಅನಾನಮಸ್ ಆಗಿ. ಅದರ ಮೇಲೆ ಕೂಡ ನಾವು ಕ್ರಮ ಜರುಗಿಸ್ತೀವಿ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಸೀಸ್ ಆಗಿದ್ದು ಎಲ್ಲ ಗಾಂಜಾನೇ. MDMA ಲಾಸ್ಟ್ ಇಯರ್ ಗ್ರಾಮ್ಸ್ ಸುಮಾರು 800 grams ಮಾತ್ರ ಸೀಸ್ ಆಗಿತ್ತು. ಮ್ಯಾಕ್ಸಿಮಮ್ ಗಾಂಜಾ ಕಂಪ್ಲೇಂಟ್ ಬರ್ತಾ ಇದೆ ಕೋಲಾರದಲ್ಲಿ. ಜಾಸ್ತಿ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ಗಲ್ಪೇಟೆ ಸ್ಟೇಷನಲ್ಲಿ, ಫಾಲೋಡ್ ಬೈ ಮಾಲೂರು, ಮತ್ತು 3ನೇ ಸ್ಥಾನದಲ್ಲಿ ಕೋಲಾರ ರೂರಲ್. ಈ 3 ಸ್ಟೇಷನ್ ವ್ಯಾಪ್ತಿಯಲ್ಲಿ ಸ್ವಲ್ಪ ಜಾಸ್ತಿ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ.